ನಮಸ್ಕಾರ ರೈತ ಮಿತ್ರರೇ. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ರೈತರನ್ನು ಭೇಟಿಯಾಗುವ ಸಲುವಾಗಿ ಬಂದಿದ್ದೀವಿ. ಈ ರೈತರು ಈ ದ್ರಾಕ್ಷಿಗೆ ಗ್ರೀನ್ ಪ್ಲ್ಯಾನೆಟ್ ಉಪಯೋಗಿಸಿರ್ತಾರೆ. ಇದರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಮ್ಮದು ಹೆಸರು ಹೇಳ್ರಿ? ಶಿವರಾಯ ಶಾಬು ಬಿರಾದಾರ್. ಊರ್ರಿ? ಹೊಕ್ಕೊಂಡಿ, ತಾಲೂಕಾ ಬಬಲೇಶ್ವರ, ಜಿಲ್ಲಾ ವಿಜಯಪುರ ರೀ. ಇವತ್ತಿನ ದಿವಸ ತಾರೀಕು ಅದ ರೀ 12 ಡಿಸೆಂಬರ್ 2025. ನಾನು ಶಾಂತಪ್ಪ ಗಾಡೆ, ಕಲಬುರಗಿ ಜಿಲ್ಲೆ ಆಳಂದಿಂದ ನಾನು ನಿಮಗೆ ಭೇಟಿಯಾಗಿ ಬಂದಿದ್ದೀನಿ. ಇದಕ್ಕಿಂತ ಮೊದಲು ನೀವು ಈ ಗ್ರೀನ್ ಪ್ಲ್ಯಾನೆಟ್ ಪ್ರಾಡಕ್ಟನ್ನು ಉಪಯೋಗಿಸಿರಿ ಈ ಎಲ್ಲ ಬೆಳೆಗಳಿಗೆ. ಇದನ್ನು ಉಪಯೋಗಿಸೋದ್ರಿಂದಾಗಿ ನಿಮಗೆ ಏನು ಲಾಭ ಆಗ್ಯದ ಸ್ವಲ್ಪ ಹೇಳ್ತೀರಾ? ಏನೇನು ಲಾಭ ಆಗ್ಯದ ನಿಮಗೆ? ಬೆಳೆಗಿದಾಗ ಏನು ಲಾಭ ಆಗ್ಯದ ಅಂದರೆ ಹೋದ ವರ್ಷ ಉಪಯೋಗಿಸೋದಕ್ಕೆ ಈಗ ಉಪಯೋಗಿಸೋದಕ್ಕೆ ಏನು ವ್ಯತ್ಯಾಸ ಆಗ್ಯದ? ಏನು ಸರಿಯಾಗಿ ಬಂದದ, ಹೆಂಗೆ ಆಗ್ಯದ? ಹೋದ ವರ್ಷಕ್ಕಿಂತಲೂ ಬೆಳೆ ಚೆನ್ನಾಗಿ ಬಂದದ್ರಿ. ಓಕೆ ರೀ. ನಿಮ್ಗೆ ಇದ್ರದಿಂದ ಸ್ಯಾಟಿಸ್ಫೈಡ್ ಇದ್ರಿ ಅಂದರೆ? ಸ್ಯಾಟಿಸ್ಫೈ ಅದ. ಏನೇನು ಉಪಯೋಗಿಸಿರಿ ನೋಡ್ರಿ? ಭೂಮಿ ಪವರ್ ರೀ, ಮತ್ತು ಪೊಟ್ಯಾಶ್ ರೀ. ಹಾಂ ರೀ. ಪೊಟ್ಯಾಶ್, DAP ರೀ. ಹಾಂ ರೀ. ಇವು 52-34 ರೀ. ಓಕೆ ರೀ. 00-50 ರೀ. ಹಾಂ ರೀ. ಇವೆಲ್ಲ ಗ್ರೀನ್ ಪ್ಲ್ಯಾಂಟ್ ಉಪಯೋಗಿಸಿರಿ? ಹಾಂ, ಗ್ರೀನ್ ಪ್ಲ್ಯಾಂಟಿಂದ. ಓಕೆ ರೀ. ನಿಮ್ಮ ಎಷ್ಟು ದಿನದ ಪ್ಲಾಟ್ ಅದ ರೀ ಇದು? ಇದು 60-70 ದಿವಸದ ಪ್ಲಾಟ್ ಅದ ರೀ. ಹಾಂ, ಅಂದರೆ ಫಲ ಹೆಂಗೆ ಸರಿಯಾಗದ ಅಂತೀರಿ? ಈಗ ಸರಿಯಾಗಿ ನಮಗೆ ಸರಿಯಾಗದ ರೀ ಈಗಂತೂ. ಓಕೆ ರೀ. ಗೊಬ್ಬರ ಔಷಧ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಾರಂದ್ರೆ ರೀ, ಫಸ್ಟಿಗೆ ಚಟ್ನಿ ಮಾಡಿಂದ DAP ಅಂದ್ರೆ ಪ್ರೋಮಾ, ಪೊಟ್ಯಾಸ, ಭೂಮಿ ಪವರ್ ರೀ, ರೂಟ್ ಗಾರ್ಡ್ ರೀ, ಜಿಂಕ, ಕ್ಯಾಲ್ಸಿಯಮ್ ಇವನ್ನ ಹಾಕೊಂಡಾರಿ. ಅದಾದ ಬಳಿಕ ಏನೈತಿ, ತಳಗ ಒಂದು 8 ದಿವಸ ಆಗಿಂದ ಪಡಾದಾಗ ಏನಾರ ಒಂದು ಸ್ವಲ್ಪ ಕುಂಠಿತ ಕಂಡು ಬಂದರೂ ಆತು, ಕುಂಡು ಬರ್ಲಿಕ್ಕೂ ಆತು. ಅಂದ್ರೆ ಪಡಾಲ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಲಕ್ಕ, ಗ್ರೋತ್ ಹೆಚ್ಚಾಗ್ಲಕ್ಕ ಗ್ರೋ ನೆಟ್ವರ್ಕಿಂಗ್ ಬಿಟ್ಕೊಂಡಾರಿ. ಆಮ್ಯಾಗ ಹಿಂದಾಗಡೆ ಏನೈತಿ, ಮತ್ತು ಗೊಬ್ಬರ ಒಂದು ಸ್ವಲ್ಪ ಆ್ಯಕ್ಟಿವ್ ಮಾಡ್ಕೋಬೇಕಂದ್ರೆ ಅಂದ್ರೆ ಒಂದು ಸ್ವಲ್ಪ ಪ್ರೀಮಿಯಂ ಯೂಸ್ ಮಾಡ್ಕೊಂಡಾರಿ. ಇವಾಗ ಫಸ್ಟಿಗೆ ಪ್ರೀಮಿಯಂ ಬಿಟ್ಟಾರಿ, ಪ್ರೀಮಿಯಂ ಯೂಸ್ ಮಾಡ್ಕೊಂಡಾರು. ಮತ್ತೇನೈತಿ, ಇವ್ರನ್ನ ಮೊದಲಿಗೆ ಬಳಕೆ ಮಾಡ್ಕೋಬೇಕಾಗಿತ್ತು, ಬಟ್ ನಾವು ಮಾಡ್ಕೊಂಡಿಲ್ಲ ರೀ. ಅಷ್ಟೇ ಅದು ಬೀಜ ಬಿಳಿ ಬೇರೆ ತಯಾರು ನಡಿತೈತಿ ರೀ. ಬಟ್ ಏನೈತಿ, ಈ ಸಲ ಇಳುವರಿ ಚಲೋ ಅದಾವ ರೀ. ಈ ಸಲ ವಾತಾವರಣ ಹೇಳ್ಕೊಳಂಗೆ ಅಟ್ಟೇನು ಭಾಳ ಸುಮಾರು ಇಲ್ರಿ, ವಾತಾವರಣ ಚಲೋ ಐತಿ. ಈಗ 2ನೇ ಡೋಸ್ ಗೊಬ್ಬರ ಆಗೈತೆ ಸರ್ ಇದು. ಹೌದು ರೀ. DAP, ಪ್ರೋಮಾ, ಪೊಟ್ಯಾಸ, ಭೂಮಿ ಪವರ, ರೂಟ್ ಗಾರ್ಡ್ ರೀ, ಜಿಂಕ, ಕ್ಯಾಲ್ಸಿಯಮ್ ಹಾಕಿಲ್ರಿ, ಇನ್ನು ಒತ್ತಿಸ್ತಾರೆ. ಮತ್ತು 00-50 ರೀ, 0-34 ರೀ, ಇವನ್ನೆಲ್ಲ ಯೂಸ್ ಮಾಡ್ಕೊಂಡಾರ ರೀ. ಬಟ್ ಚಲೋ ಐತಿ ರೀ ನೋಡ್ರಿ. ಇದೇ ವರ್ಷ ಫಸ್ಟ್ ಉಪಯೋಗಿಸುತ್ತಾರಲ್ಲ ಇದು? ಫಸ್ಟಿಗೆ ಕಾಯಿ ಮೇಲೆ ಉಪಯೋಗ ಮಾಡ್ಕೊಂಡಿದ್ದೀರಿ ರೀ. ಉಪಯೋಗ ಮಾಡಿ ಇಳುವರಿ ಚಲೋ ಬತ್ರಿ. ಅದಕ್ಕೆ ಸಲ ಕಡ್ಡಿ ಮ್ಯಾಲ ಉಪಯೋಗ ಮಾಡ್ಕೊಲಿಲ್ಲ, ಕಡ್ಡಿ ಮ್ಯಾಗ ಹಾಕ್ಲಿಲ್ರಿ. ಕಡ್ಡಿ ಲೆಕ್ಕಕ್ಕೆ ಬಂದು ಅದ ಗೊಬ್ಬರ ಮೇಲೆ ಬಂದತ್ರಿ. ಕಡ್ಡಿ ಇಳುವರಿ ಚಲೋ ಬಂದತಿ. ಅದಾದ್ಮೇಲೆ ಏನ್ ಅನಿಸ್ತೈತಿ, ಮತ್ತ ಈಗ ಬ್ಯಾಡ್ಗಪ್ಪ ಮಾತು ಸೊಸೈಟಿ ಕಡೆ ಹೋಗೋದಕ್ಕೇಳಿ ಹಾಳಿ ಮಾತು ಇದಾಗ ಗೊಬ್ಬರ ಉಪಯೋಗ ಮಾಡ್ಕೊಂಡು ಈ ಸಲ ಚಲೋ ಅದ ಸರ್ ಇಳುವರಿ. ಇವು ಗೊನಿ ನಮ್ಮಕ್ಕ ಇವಕ್ಕ ಹೋಲಿಕೆ ಮಾಡಿ ನೋಡ್ರಿ, ಇವು ಭಾಳ ರಿಕ್ ಇಲ್ರಿ. ಇವಕ್ಕೂ ರಾಟಿಂಗ್ ಹೋಗಂಗಿಲ್ಲ. ಮಮ್ಮಿ ಅನ್ನಕ್ಕೆ ಕಂಡು ಬರಕ್ ಸಾಧ್ಯನೇ ಇಲ್ರಿ. ಯಾಕಂದ್ರೆ ದಾಂಡಿ ತಕ ಒಟ್ಟು ದಮ್ಮ ಅದಾವ್ರಿ. ಕಾಳ ದಂಡ್ಯಾಗ ಬಂದ್ ಕಾಳು ಸಣ್ಣ ಅಂತಂದ್ರೆ ಮಮ್ಮಿ ಹಾಕಿರ್ತೈತ್ರಿ. ಬಟ್ ಇವ್ ತಳಗ ಬಂದ್ ಸಣ್ಣನ ಇಲ್ರಿ. ಕಾಯಿ ಏಕ ಒಟ್ಟು ಒಂದಲ್ಲಿ ಹೊಲೈತ್ರಿ. ಇನ್ನೇನೈತಿ, ಇನ್ನು ಮುಂದೆ ಇದಕ್ಕ ಪವರ್ ಮಿಲ್ಕ ಪ್ರೀಮಿಯಮ್ 00-50 ಇಟ್ಟಾರಿ ಸರ್. ಇದಕ್ಕೇನು ಹಾಕಂಗಿಲ್ರಿ ನೀವು ಜಾಸ್ತಿ. ಏನು ಹಾಕೋದಾದ್ರೆ ಬ್ಲೂ ಮಟ್ ಯೂಸ್ ಮಾಡ್ಕೋತೀವ್ರಿ, ಮುಗಿತ್ರಿ. ಇನ್ನು ಉಳ್ಕಾದ ಮ್ಯಾಕ್ ಸ್ಪ್ರೇ ಉಳಿತಾವ್ರಿ. ಬೇರೆಯವ್ರನ್ನು ಉಪಯೋಗಿಸ್ಬೋದ್ರಿ ಇದು ಪ್ರಾಡಕ್ಟ್ ರೀ? ಸರಿಯಾಗದ ಅಂತೀರಿ? ಬೇರೆಯವ್ರನ್ನು ಮತ್ತೆ ಬೇರೆ ಪಡೆದವ್ರು ಉಪಯೋಗ ಮಾಡ್ಬೋದಲ್ಲ, ಬೇರೆ ಪ್ಲಾಟ್ದವ್ರು ಯೂಸ್ ಮಾಡ್ಬೋದು. ಓಕೆ. ನಮಸ್ಕಾರ ಸರ್, ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದ. ಗ್ರೀನ್ ಪ್ಲಾಂಟ್ ಕಂಪ್ನಿಯಿಂದ ನಿಮ್ಮ ಕಡೆಗೆ ಧನ್ಯವಾದಗಳು.